ವೆಲ್ಕಮ್ ಟು ಮೈ ಚಾನಲ್. ವಿವಾದ ಭಾಗ ಸಮಯ. ಮದುವೆಯಾದ 3ನೇ ದಿನ ಸತ್ಯ ನಿಜವಾಗಲೂ ಮೆರೂನ್ ಕಾಟನ್ ಸೀರೆ ಉಟ್ಟಳು. ಕರ್ಣ ಹೇಳಿದ ಕಾರಣಕ್ಕೆ ಅಲ್ಲ, ಅಮ್ಮ ಹೊಸ ಸೀರೆ ಉಡಬೇಕು ಅಂದಿದ್ದಕ್ಕೆ. ಬೆಳಗ್ಗೆ 8:15ಕ್ಕೆ ಅವಳು ಸ್ಕೂಟಿ ತೆಗೆದುಕೊಂಡು ಹುಬ್ಬಳ್ಳಿಯ ಕಾಲೇಜಿಗೆ ಹೊರಟಳು. ಗೆಸ್ಟ್ ಲೆಕ್ಚರರ್ ಇಂಟರ್ವ್ಯೂ ಇತ್ತು. ಕರ್ಣ ಗೇಟ್ ಹತ್ತಿರ ನಿಂತು ನೋಡ್ತಾ ಇದ್ದ, ಏನೂ ಹೇಳಲಿಲ್ಲ. ಹೋಗುವಾಗ ಸತ್ಯ ಬರ್ತೀನಿ ಅಂದು ಅವನು ತಲೆ ಮಾತ್ರ ಅಲ್ಲಾಡಿಸಿದ. ಸಂಜೆ 6 ಗಂಟೆಗೆ ಕರ್ಣ ಹಾಲ್ನಲ್ಲಿ ಕುಳಿತಿದ್ದ. ಟೀ ಹಾರಿತು. 6:15 ಆಯಿತು, 6:30 ಆಯಿತು, ಫೋನ್ ಬರಲಿಲ್ಲ. 6:45ಕ್ಕೆ ಸ್ಕೂಟಿ ಸದ್ದು ಕೇಳಿತು. ಸತ್ಯ ಒಳಗೆ ಬಂದಾಗ ಮುಖದಲ್ಲಿ ನಗು ಇತ್ತು. ಸೆಲೆಕ್ಟಲ್ಲಿ ಸೋಮವಾರದ ಕ್ಲಾಸ್ ಅಂದಳು. ಕರ್ಣ ಎದ್ದು ನಿಂತು, ಟೈಮ್ ಎಷ್ಟು? ಬಸ್ ಲೇಟ್ ಆದ್ಮೇಲೆ ಪ್ರಿನ್ಸಿಪಾಲ್ ಜೊತೆ ಮಾತಾಡ್ತಾ ಇದ್ದೆ. ನಾನು ಹೇಳಿದ್ದು 6 ಗಂಟೆಗೆ. ಅವನು ಧ್ವನಿ ಏರಿಸಿದ. ತಣ್ಣಗೆ ಹೇಳಿದ, ನನ್ನ ಹೆಂಡತಿಯ ಲೆಕ್ಚರರ್ ಆದರೆ ಹೆಮ್ಮೆ, ಆದರೆ ನನ್ನ ಹೆಂಡತಿ ಟೈಮ್ ಮೀರಿ ಬಂದರೆ ನನಗೆ ಭಯ. ಸತ್ಯ ಸೀರೆ ಸರಿ ಮಾಡಿಕೊಳ್ಳುತ್ತಾ, ಭಯ ಯಾಕೆ, ನಾನು ಚಿಕ್ಕ ಹುಡುಗಿಯರದಳು. ಕಾರಣ ಒಂದು ಕ್ಷಣ ಅವಳನ್ನೇ ನೋಡಿ, ಆಮೇಲೆ ಕಿಚನ್ಗೆ ಹೋಗಿ ಇನ್ನೊಂದು ಕಪ್ ಟೀ ಮಾಡಿ ತಂದ. ಅವನ ಮುಂದೆ ಇಟ್ಟು ಕುಡಿದ. ಆರೋಗ್ಯಕ್ಕೆ ಒಳ್ಳೆಯದು ಅಂದ. ಅವನು ಕಪ್ ತೆಗೆದುಕೊಳ್ಳಲಿಲ್ಲ. ನೀನು ನನ್ನನ್ನು ನಂಬಲಾರ. ನಂಬುತ್ತೇನೆ, ಆದರೆ ಬೇರೆಯವರು ನಿನ್ನನ್ನು ತಪ್ಪಾಗಿ ನೋಡಿಕೊಳ್ಳಬಾರದು ಅಂತ ನಾನು ನೋಡಿಕೊಳ್ಳಬೇಕು. ಅದು ಅವನ ಮೊದಲ ಜಗಳ. ಕೂಗಾಟ ಇಲ್ಲ, ಪಾತ್ರೆ ಹೊಡೆದಾಟ ಅಲ್ಲ. ಸತ್ಯ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಕರ್ಣ ಹಾಲ್ನಲ್ಲೇ ಸೋಫಾ ಮೇಲೆ ಮಲಗಿದ. ರಾತ್ರಿ 11 ಗಂಟೆಗೆ ಸತ್ಯ ಬಾಯಾರಿಕೆ ಆಯಿತು. ಹೊರಗೆ ಬಂದಾಗ ಟೇಬಲ್ ಮೇಲೆ ಒಂದು ಚೀಟಿ ಇತ್ತು. ಅದು ಗೆಳತಿಯ ಬಿಸಿ ನೀರಿನ ಬಾಟಲ್. ಚೀಟಿಯಲ್ಲಿ ಕರ್ಣ ಕೈ ಬರಹ. ನಾಳೆ ಕಾಲೇಜಿಗೆ ನಾನು ಡ್ರಾಪ್ ಮಾಡ್ತೀನಿ. 6ಕ್ಕೆ ಬರೋಕ್ಕೆ ಆಗದಿದ್ದರೆ ಕಾಲ್ ಮಾಡು. ನಿನ್ನ ಸುರಕ್ಷೆ ನನ್ನ ಜವಾಬ್ದಾರಿ, ನಿನ್ನ ಕನಸು ನಿನ್ನ ಜವಾಬ್ದಾರಿ. ಸತ್ಯ ಬಾಟಲ್ ತೆಗೆದುಕೊಂಡು ರೂಮಿಗೆ ಹೊರದಳು. ಚೀಟಿಯನ್ನು ಮಡಚಿ ತನ್ನ ಪುಸ್ತಕದೊಳಗೆ ಇಟ್ಟಳು. ಮರುದಿನ ಬೆಳಗ್ಗೆ ಅವನು ಎದ್ದಾಗ ಕರ್ಣ ಈಗಾಗಲೇ ಕಾರ್ ಸ್ಟಾರ್ಟ್ ಮಾಡಿ ಹೂವಿನ ದಂಡೆ ನಿಂತು. ಅವಳು ಏನೂ ಹೇಳದೆ ಕೂತಳು. ಕಾರು ಹೊರಟಿತು. ಇದು ಜಗಳ ಅಲ್ಲ, ಅದು ವಿವಾಹದ ಮೊದಲ ಬಾರಿಗೆ. ನಾನು ಇನ್ನೊಂದು